ಎಲ್ರಿಗೂ ನೋಡಿ, ಪ್ರೆಸೆಂಟಾಗಿ ನಾವು ಇವಾಗ ದೂಧಸಾಗರ ವಾಟರ್ ಫಾಲ್ಸ್ಗೆ ಹೋಗ್ತಾ ಇರೋದು. ಲೋಂಡಾ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇರೋದು. ನೋಡಿ, ಲೋಂಡಾ ರೈಲ್ವೆ ಸ್ಟೇಷನ್ ಇವಾಗ ಜಸ್ಟ್ ಮೂವ್ ಆಗ್ತಾ ಇದ್ದೀವಿ. ಇವಾಗ 8:30 ಟೈಮ್, ಮಾರ್ನಿಂಗ್ 8:30 ಟೈಮು. ಈ ಟೈಮಲ್ಲಿ ನಾವು ಲೋಂಡಾ ರೈಲ್ವೆ ಸ್ಟೇಷನಿಂದ ಮೂವ್ ಆಗ್ತಾ ಇರೋದು. ಟ್ರೈನ್ ಬಂದುಬಿಟ್ಟು ಇದು ಪುಣೆ ಟು ಎರ್ನಾಕುಲಂ ಟ್ರೈನ್. ಇದು ಟ್ರೈನ್ ನಂಬರ್ ಬಂದ್ಬಿಟ್ಟು 11097. ಪುಣೆಯಿಂದ ಮಡ್ಗಾಂವ್ ಹೋಗೋ ಇದರಲ್ಲಿ ಲೋಂಡಾ ರೈಲ್ವೆ ಸ್ಟೇಷನ್ ದಾಟಿಯಿಂದ ಬರೋದು ದೂಧಸಾಗರ ಫಾಲ್ಸ್. ಅಂದರೆ ಇಲ್ಲಿಂದ ಲೋಂಡಾಯಿಂದ 2 ಅವರ್ ಜರ್ನಿಗೆ ನಮ್ಗೆ ದೂಧಸಾಗರ ಫಾಲ್ಸ್ ಬರುತ್ತೆ. ಪುಣೆಯಿಂದ ಕರೆಕ್ಟಾಗಿ ಜನರಲ್ ಟಿಕೆಟ್ ಬಂದ್ಬಿಟ್ಟು 205 ರೂಪಾಯಿ ಇದೆ. 14 ಅವರ್ ಜರ್ನಿ. ಸರಿ, ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಅವರ್, ಲೋಂಡಾಯಿಂದ 2 ಅವರ್ ಜರ್ನಿಗೆ ನಮಗೆ ಸಿಗೋದು ದೂಧಸಾಗರ ವಾಟರ್ ಫಾಲ್ಸ್. ಹೋಗ್ತಾ ಇದ್ದೀವಿ. ಎಲ್ರಿಗೂ ನಾನು ಹೋಗ್ತಾ ಇದ್ದೀನಿ, ನಿನ್ನೂ ಬನ್ನಿ ಅಂತ ಕರ್ತಾ ಇದ್ದೀನಿ. ವೆಲ್ಕಮ್ ಟು ದೂಧಸಾಗರ. ನೀವು ಜಸ್ಟ್ ಇವಾಗ ಲೋಂಡಾ ಜಂಕ್ಷನ್ ದಾಟ್ತಾ ಇರೋದು ನಾವು ಇವಾಗ. ಇಲ್ಲಿಂದ ನಾವು ಏನು ಕ್ರಾಸ್ ಮಾಡ್ತಾ ಇದ್ವಲ್ಲ, ಇದು ಇಲ್ಲಿ ಲೋಂಡಾ ಟ್ರೈನ್ದು ಲೈನ್ ಚೇಂಜ್ ಆಗಿತ್ತು ನೋಡಿ. ಇಲ್ಲಿಂದ ಬೇರೆ ಬೇರೆ ಇದು ಬರುತ್ತೆ. ಇಲ್ಲೇನು ಕಾಣಿಸೋದಿಲ್ಲ, ಟ್ರೈನು ಹಳಿ ಚೇಂಜ್ ಆಗ್ತಾ ಇದೆ, ಬೇರೆ ಹಳಿಗೆ ಮೂವ್ ಆಗ್ತಾ ಇದೆ. ಇಲ್ಲಿಂದ ಮಡ್ಗಾಂವ್ ಹೋಗೋದು ನೋಡಿ. ಫಸ್ಟ್ ಟೈಮ್ ನಂದು ಟ್ರೈನು ಲಾಗ್ ಮಾಡ್ತಾ ಇರೋದು ನನ್ನ ಚಾನಲಲ್ಲಿ. ಇದುವರೆಗೂ ನಾನು ಟ್ರೈನ್ದು ಲಾಗ್ ಮಾಡ್ತಾ ಇಲ್ಲ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ನೋಡಿ, ಅಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಚೇಂಜ್ ಆಗ್ತಾ ಇರೋದು. ನೋಡಿ, ಜಸ್ಟ್ ಇವಾಗ ಮೂವ್ ಆಗ್ತಾ ಇದೀವಿ ಆಲ್ರೆಡಿ ನಾವು. ಈಗ ಲೈನ್ ಕ್ರಾಸ್ ಆಗೆಲ್ಲ ಹೋಗ್ತಾ ಇರೋದು ನೋಡಿ. ಫುಲ್ಲು ಫಾರೆಸ್ಟಲ್ಲೇ ಹೋಗೋದು ಫ್ರೆಂಡ್ಸ್. ಇಲ್ಲಿಂದ ಅಪ್ ಟು ಮಡ್ಗಾಂವ್ವರೆಗೂ, ಗೋವಾ, ಕರ್ನಾಟಕ ಟು ಗೋವಾ. ನೋಡಿ ಹೆಂಗಿದೆ ಅಂತ ವ್ಯೂಸ್ ಎಲ್ಲ ಸರೌಂಡಿಂಗ್. ನೆಕ್ಸ್ಟ್ ನೋಡಿ, ನಾವು ಇವಾಗ ಪ್ರೆಸೆಂಟಾಗಿ ತಿನ್ನಿ ಘಾಟಲ್ಲಿದ್ದೀವಿ ನೋಡಿ. ಇವಾಗ ಟೈಮ್ ಬಂದ್ಬಿಟ್ಟು 8:40 ಟೈಮು. ಈ ಟೈಮಲ್ಲಿ ನಾವು ಮೂವ್ ಆಗ್ತಾ ಇರೋದು. ಆಲ್ರೆಡಿ 8:00ವರೆಗೆ ನಾವು ಲೋಂಡಾ ಜಂಕ್ಷನ್ ಬಿಟ್ಟಿರೋದು 8:30ಗೆ. ಇವಾಗ 8:40, 8:45 ನಿಯರೆಸ್ಟ್ ಇದ್ದೀವಿ. ಇವಾಗ ತಿನ್ನಿ ಘಾಟ್ ಹತ್ರ ಇದೀವಿ ನಾವು ಇವಾಗ. ಆಲ್ರೆಡಿ ಫುಲ್ಲು ಗಾಳಿ ಫ್ರೆಂಡ್ಸ್. ವಾಯ್ಸ್ ಕರೆಕ್ಟಾಗಿ ಕೇಳಿಸೋದಿಲ್ಲ, ಗೊತ್ತಿಲ್ಲ. ಹಂಗಾಗಿ ವ್ಯೂಸ್ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನನ್ನ ಹತ್ರ ಮೈಕ್ ಇಲ್ಲ, ಮೈಕ್ ಒಂದು ಮಿಟ್ಬಿಡ್ತೀನಿ. ನಾವು ಇಲ್ಲೇ ಫೋನಲ್ಲೇ ವಾಯ್ಸ್ ಕೊಡ್ತಾ ಇರೋ ಸಂಬಂಧ ಸ್ವಲ್ಪ ಗಾಳಿ ಜಾಸ್ತಿ ಇದೆ, ವಾಯ್ಸ್ ಕ್ಲಾರಿಟಿ ಬರ್ತಾ ಇಲ್ಲ. ಟ್ರೈನ್ ಕಾಣಿಸ್ತಾ ಇದೆ. ತಿನ್ನಿ ಘಾಟ್ ಫ್ರೆಂಡ್ಸ್, ತಿನ್ನಿ ಘಾಟಲ್ಲಿದೆ ನೋಡಿ ಪ್ರೆಸೆಂಟ್ ಆಗಿ. ಫಸ್ಟ್ ಟೈಮ್ ಇಂಡಿಯನ್ ರೈಲ್ವೆ ಬ್ಲಾಗ್ ಮಾಡ್ತಾ ಇರೋದು ಮೈ ಚಾನಲ್. ನೋಡಿ ಇಲ್ಲಿ ಹೆಂಗಿದೆ ವ್ಯೂಸು, ಬರೀ ಸಕ್ಕತ್ತಾಗಿದೆ ನೋಡಿ. ಇಲ್ಲೆಲ್ಲ ಫ್ರಿಜ್ ಮಾಡಿ ಕೆಸಿ ಇದರಲ್ಲಿ ಕಾಡಲ್ಲಿ ಫುಲ್ಲು ಕಾನ್ಸೆಷನ್ ಹೋಗ್ತಾ ಇದ್ರೆ ಫುಲ್ಲು ಕಾಡಲ್ಲೇ ಹೋಗೋದು. ಇಲ್ಲಿಂದ ಅಪ್ ಟು ಲೋಂಡಾವರೆಗೂ, ಲೋಂಡಾಯಿಂದ ಮರ್ಗಾಂವ್ವರೆಗೂ ನಮ್ಮ ಇದೆಲ್ಲ ಫುಲ್ ಕಾಡು. ಇದೆಲ್ಲ ಬಿಸಿ ಬಡ್ದು ತಿರುಗಿಸಿ ಈ ಥರ ಮಾಡ್ಯಾರ. ಇದೊಂದು ರೈಲ್ವೆ ಕಡೆಯಿಂದ ವ್ಯೂಸ್ ಮಾತ್ರ ಅಂತೂ ಎಕ್ಸಲೆಂಟ್. ಫುಲ್ಲು ಫಾರೆಸ್ಟಲ್ಲಿ ಹೋಗೋದು ಏನೋ ಒಂಥರ ಖುಷಿ. ಈ ಥರ ಜರ್ನಿ ಮಾಡ್ಬೇಕಂದ್ರೆ, ಬಸ್ಸಲ್ಲೇ ಆಯಿತು, ರೈಲ್ವೆ ಎಲ್ಲ ಆಯಿತು, ಈ ಥರ ಹೋಗ್ಬೇಕಂದ್ರೆ, ಕಾಡು ಮಧ್ಯೆ ಎಲ್ಲ ಹೋಗ್ಬೇಕಂದ್ರೆ ಹೆಂಗಪ್ಪ ಅಂದರೆ ಈ ಕಾಡನ್ನು ಸೀಳ್ಕೊಂಡು ನುಗ್ತಾ ಇರ್ತಲ್ಲ, ಆ ಟೈಮ್ ನೋಡಿ ಏನು ಸಖತ್ತಾಗಿದೆ. ಮುಂದೆ ಸಣ್ಣ ಅಲ್ಲೆಲ್ಲ ಸಣ್ಣ ಸಣ್ಣ
ಫಾಲ್ಸ್ಗಳೆಲ್ಲ ಇಷ್ಟಿದೆ ಅಂತೇಳಿ. ಫುಲ್ಲು ಮಳೆಗಾಲ ಅಲ್ವಾ ಇವಾಗ, ಮಳೆ ಜಾಸ್ತಿ ಅಲ್ವಾ, ಹಂಗಾಗಿ ಎಲ್ಲಬೇಕಲ್ಲೇ ಚಿಕ್ಕ ಚಿಕ್ಕ ಫಾಲ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದ್ದಾವೆ. ಆಮೇಲೆ ಇಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಸಿಂಗಲ್ ಹಳಿ, ಡಬಲ್ ಇಲ್ಲ, ಸಿಂಗಲ್ ಹಳಿಯಲ್ಲೇ ಹೋಗ್ತಾ ಇರೋದು. ಅಪೋಸಿಟ್ ಯಾವ ಟ್ರೈನು ಬರೋಂಗಿಲ್ಲ ಇವು, ಯಾಕಂದ್ರೆ ಸಿಂಗಲ್ ಹಳಿ, ಆಪೋಸಿಟ್ ಟ್ರೈನು ಯಾವುದು ಇರಲೇ ಇಲ್ಲ. ಡಬಲ್ ಆದರೆ ಇನ್ನೊಂದು ಟ್ರೈನ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ಇಲ್ಲಿ ಹೋಗ್ತಾ ಇರೋದು ಸಿಂಗಲ್ ಟ್ರೈನ್, ಇವಾಗ ಸಿಂಗಲ್ ಹಳಿಯಲ್ಲಿ ಹೋಗ್ತಾ ಇರೋದು. ಮುಂದೆ ಹೋಗ್ತಾ ಮತ್ತೆ ಇದು ಫಾರೆಸ್ಟ್ ಅಲ್ಲಿ ಇದಿಲ್ಲ, ಮುಂದೆ ಹೋಗಿನ ಮತ್ತೆ ಡಬಲ್ ಆಗುತ್ತೆ. ಇದೊಂಥರ ಯಾವುದೇ ಒಂದು ಕಾಡಲ್ಲಿರೋ ಸಖತ್ತಾಗಿ ಕಾಣಿಸ್ತದೆ. ಉದ್ದ ಕುಸಿಬಾರ್ದಂತೆಲ್ಲ ಈ ಥರ ಮಾಡಿದ್ದಾರೆ, ನೀರು ಹಿಡಿಯೋದಕ್ಕೆ ಆಮೇಲೆ ಕಲ್ಲಲ್ಲೆಲ್ಲ. ಸೂಪರ್. ಈ ಹೂವು ನೋಡಿ ಚೆನ್ನಾಗಿದೆ. ಸ್ಲೋ ಆಯಿತು ಟ್ರೈನ್ ಇವಾಗ. ನೋಡಿ ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಹೆಂಗಿದೆ ಕಾಣಿಸ್ತದೆ ಅಂತೇಳಿ. ವಾವ್ ಸೂಪರ್. ಹತ್ತತ್ರ ನೀರದು ಇವಾಗ ನಾವು ದೂದ್ ಸಾಗರ್ ವಾಟರ್ ಫಾಲ್ಸ್ ನಿಯರ್ ಇದೀವಿ. ಬಟ್ ಇನ್ನು ಸ್ವಲ್ಪ ಹೋಗ್ಬೇಕು. ಬಟ್ ಇಲ್ಲಿಂದ ಟ್ರೈನ್ ಮಾತ್ರ ತುಂಬ ಸ್ಲೋ ಅಲ್ಲಿ 30 ಸ್ಪೀಡಲ್ಲಿ ಹೋಗುತ್ತೆ. ನೋಡಿ ಇಲ್ಲೆಲ್ಲ ನೀರು ನೋಡಿ ಹೆಂಗಾಗುತ್ತೆ ಅಂತ. ಮಾವಿನ ಗಿಡ ನೋಡಿ, ಕಾಡಲ್ಲಿ ಮಾವಿನ ಗಿಡ. ಇಲ್ಲಿ ಯಾರು ಹಚ್ಚಿದ್ದಿಲ್ಲ, ಯಾರೆಲ್ಲ ತಾನಾಗೆ ಬೆಳೆದಿರೋದು. ನೀರು ಫಾಲ್ಸ್ಗಳೆಲ್ಲ ಅಲ್ಲೆಲ್ಲ ಎಷ್ಟು ದೊಡ್ಡ ಚಿಕ್ಕ ಮರ ಇದೆ ನೋಡಿ. ಅಲ್ಲಿ ನಾವು ಫಿಲಮಲ್ಲಿ ಅಷ್ಟೇ ನೋಡಿದ್ವು ಅಂದ್ಕೊಂಡಿದ್ವಿ, ಡೈರೆಕ್ಟಾಗಿ ನೋಡ್ತಾ ಇರೋದು. ಒಂಥರ ಖುಷಿ ಮನಸ್ಸಿಗೆ. ಬೇಸ್ ಮಾತ್ರ ಸಖತ್ತಾಗಿದೆ ಮುಂದೆ ನೋಡಿ. ಮುಂದೆ ಒಂದು ಸ್ಟೇಷನ್ ಕಾಣಿಸ್ತದೆ, ಅಂದರೆ ಇದು ರೇಡಿಯೋ ಇದ್ರದ್ದು ಟೈಪಲ್ಲಿ ಕಾಣಿಸ್ತದೆ ನೋಡಿ, ನೆಟ್ವರ್ಕ್ ಟೈಪು. ಕಾಡಲ್ಲಿ ಇದೆ ಇದು, ಅದೇ ಬೇರೆ ಹಾಕಿದ್ದಾರೆ ಇಲ್ಲಿ. ಮುಂದೆ ಇಲ್ಲೊಂದು ಸ್ಟೇಷನ್ ಇದೆ, ಅದಕ್ಕೋಸ್ಕರ ಸ್ಲೋ ಆಗಿ ಹೋಗ್ತದೆ. ರೋಡು ಮತ್ತು ಊರು ಇಲ್ಲೆಲ್ಲ ಕಾಡಲ್ಲಿ. ನೋಡಿ ನಿಯರ್ ಬೈ ನಾವು ಇವಾಗ ದೂದ್ಸಾಗರ್ ಹತ್ರ ಇದ್ದೀವಿ. ಟಿ ಬಂದ್ಬಿಟ್ಟು ಅದೇ ಟೈಮಲ್ಲಿ ನಮ್ಗೆ ಟನಲ್ ಮಿಸ್ ಆಗಿಬಿಟ್ಟು ಟಿಕೆಟ್ ತೋರಿಸ್ಬೇಕಾಯ್ತಲ್ಲ, ಹಂಗಾಗಿ ಟನಲ್ ತೊಗೋಬೇಕಾಯ್ತು. ವಿಡಿಯೋ ಎಷ್ಟು ಮಿಸ್ ಆಯಿತು. ಇವಾಗ ನಿಯರ್ ಬೈ ದೂದ್ಸಾಗರ ನೋಡಿ, ದೂದ್ಸಾಗರ ಫಾಲ್ಸ್ ಹತ್ರ ಇರೋದು. ಜಸ್ಟ್ 1-2 ಕಿಲೋಮೀಟರ್ ದೂರದಲ್ಲಿರೋದಷ್ಟೇ. ಹೆಂಗೆ ಕಾಣಿಸ್ತದೆ ಆ ಟನಲ್ ವಿಡಿಯೋ ತಗೋಬೇಕು. ಸೂಪರ್ ಆಗಿದೆ ವ್ಯೂಸ್. ಇವಾಗ ಟೈಮ್ ಬಂದ್ಬಿಟ್ಟು 9:50. ಈ ಟೈಮಲ್ಲಿ ನಾವು ಬಂದಿರೋದು ದೂದ್ಸಾಗರ್ ನಿಯರ್ ಹತ್ರ ಇದೀವಿ. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು 9:10-20 ಇಲ್ಲಿ ದೂದ್ಸಾಗರ ರೀಚ್ ಆಗುತ್ತೆ ಅಂತ ಟೈಮ್ ಕೊಟ್ಟಿರೋದು. ಬಟ್ ಆಲ್ರೆಡಿ ಮುಂಚೆನೇ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಕಾಣಿಸುತ್ತೆ ಫಾಲ್ಸು ಲೈಟಾಗಿ, ಮುಂದೆ ಊರೇ ಕಾಣಿಸುತ್ತೆ ಕ್ಲಿಯರ್. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇವಾಗ ನಾವು ಟನಲಲ್ಲಿ ಫುಲ್ಲು ಬ್ಲ್ಯಾಕು ಟನಲಲ್ಲಿ, ಏನೂ ಕಾಣಿಸ್ತಾ ಇಲ್ಲ. ಸೈಡ್ ಆಫ್ ಟನಲ್ ನಿಮಗೆ ಕಾಣಿಸ್ತಾ ಮುಂದೆ.
ಟನಲ್. ಮುಂದೆ ಒಳಗಡೆ ಹೋಗ್ತಾ ಇದ್ವಿ. ಈ ಟನಲ್ ಇದೆ ನೋಡಿ. ಜಸ್ಟ್ ಕ್ರಾಸ್ ಆಗ್ತದೆ ಈ ಟನಲ್. ನೋಡಿ ವ್ಯೂಸ್ ಮುಂದೆ. ನೀ ಅಲ್ಲೇ ವಿಂಡೋಲ್ ತಗೋಬೇಕಾಯ್ತು ಸುಮ್ಮನೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೂದ್ಸಾಗರ್ ಫಾಲ್ಸ್ ನಿಯರ್ ಅದ್ವಿ. ಕರ್ನಾಟಕ ಬಾರ್ಡರ್ ದಾಟಿ ಗೋವಾ ಎಂಟ್ರೆನ್ಸ್ ಆಗಿವಿ. ನೋಡಿ ಹೆಂಗಿದೆ ಮತ್ತೆ ಕಾಣಿಸ್ತದೆ ನಿಮಗೆ. ನಾನು ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ. ಒಂದು ಎಲ್ಲ ವ್ಯೂಸು ಫುಲ್ಲು ಇದಾಗ್ತದೆ. ಏನು ರಮಣೀಯ ಅಂತಾರೋ ನೋಡೋದಕ್ಕೆ ಕಣ್ಣು ಸಾಲ್ತಾ ಇಲ್ಲ. ವಾವ್, ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇಲ್ಲಿ ಈ ಥರ ಲಾಗ್ ಮಾಡ್ತಾ ಇರೋದು. ಬಟ್ ಇದು ಪ್ಲೇಸಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮೇ. ಮುಂದೆ ಮತ್ತೊಂದು ಟನಲ್ ಸಿಗ್ತಾ ಇದೆ ನೋಡಿ. ಇದು ಬಂದ್ಬಿಟ್ಟು 4 ಟನಲ್ ಇವಾಗ ನಮ್ಗೆ ಸಿಗ್ತಾ ಇರೋದು ನೋಡಿ. ಫುಲ್ಲು ಬ್ಲ್ಯಾಕ್ ನೋಡಿ, ಏನು ಕಾಣಿಸಲ್ಲ ಟನಲಲ್ಲಿ ನೋಡಿ. ಕ್ರಾಸ್ ಆಗ್ತದೆ ಆಲ್ರೆಡಿ ಟನಲ್. ಇದೆ ಮುಂದೆ ನೋಡಿ ನೋಡಿ ನೋಡಿ. ವಾವ್, ಏನು ಗುರು ಇದು ಲೊಕೇಶನ್ನು. ಅಪ್ಪ, ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟ ಅಂತ ನೋಡೇ ಇಲ್ಲ. ನೋಡಿ ಅಲ್ಲಿ ಏನು ಕಾಣಿಸ್ತದೆ ಫುಲ್ಲು ವೈಟಿಗೆ, ಅದು ದೂದ್ಸಾಗರದ ನೀರೆಲ್ಲ ಚಿಮ್ತಾ ಇರೋದು. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ನಿಮ್ಗೆ ವೈಟಿಗೆ ಗೆರೆ ಕಾಣಿಸ್ತದೆ ನೋಡಿ. ಅದೆಲ್ಲ ಫಾಲ್ಸ್ ನೋಡಿ, ಇಲ್ಲಿ ಕಾಣಿಸ್ತದಲ್ಲ ಈಗ ಅದೆಲ್ಲ. ವಾವ್, ಫ್ರೆಂಡ್ಸ್ ನೋಡಿ ಹೆಂಗಿದೆ ಕಾಣಿಸ್ತದೆ. ಅಲ್ಲಿ ಕಾಣಿಸ್ತದೆ ನೋಡಿ ನಿಮ್ಗೆ ದೂದ್ಸಾಗರ. ವೈಟ್ಗೆ ಹಾಲಿನ ನೊರೆ ಥರ ಕಾಣಿಸ್ತಾ ಇದೆಯಲ್ಲ, ಅದೇ ನೋಡಿ ದೂದ್ಸಾಗರ. ಫುಲ್ಲು ಸ್ಲೋಲಿ ಮೂವಿಂಗ್ ಇದೆ ನೋಡಿ. ಅಲ್ಲಿ ವ್ಯೂಸೇ ನೋಡಿ ಯಾವ ಥರ ಕಾಣಿಸ್ತದೆ ಅಂತೇಳಿ. ಅಕ್ಕ ವರ್ಡ್ಸಕ್ಕೆ ಪದಗಳೇ ಸಾಲ್ತಾ ಇಲ್ಲ. ನೋಡಿ ನೀರು ಇಲ್ಲಿ ಹೆಂಗಿರುತ್ತೆ ಅಂತೇಳಿ. ಲೈಫಲ್ಲಿ ಮಾತ್ರ ಮರೆಯೋದಿಲ್ಲ ಈ ಪ್ಲೇಸ್ನ. ಅದು ಸಖತ್ತಾಗಿದೆ. ಹಿಂಗೆ ರಮಣೀಯವಾಗಿದೆ, ಸೌಂದರ್ಯದಿಂದ ಕೂಡಿದೆ. ಫ್ರೆಂಡ್ಸ್, ನೀವು ಲೈಫಲ್ಲಿ ಒಮ್ಮೆ ಆದರೂ ಈ ಪ್ಲೇಸಿಗೆ ಭೇಟಿ ಕೊಡಿ. ತುಂಬ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಮುಂದೆ ಒಂದು ಟ್ರೈನ್ ಬೇರೆ ಇದೆ, ಮೋಸ್ಟ್ಲಿ ಗೂಡ್ಸ್ ಟ್ರೈನ್. ಇದು ಅಪೋಸಿಟ್ ಟ್ರೈನ್ ನಿಂತ್ಕೊಂಡಿದೆಯಲ್ಲ ಇದು. ಈ ಟ್ರೈನ್ ಮೂವ್ ಆಗಿಲ್ಲ, ಆ ಟ್ರೈನ್ ಮೂವ್ ಆಗೋದು, ಅದಕ್ಕೋಸ್ಕರ ಸೈಡಲ್ಲಿ ನಿಂತ್ಕೊಂಡಿರೋದು. ಮತ್ತೆ ಸಿಂಗಲ್ ಟ್ರ್ಯಾಕ್ ಟ್ರೈನ್, ಅದಕ್ಕೋಸ್ಕರ ಈ ಟ್ರೈನ್ ಇಲ್ಲೇ ನಿಂತಿರೋದು. ಒಂದು ಟ್ರೈನ್ ಮೂವ್ ಆಗಿ ಮೂವ್ ಆಗ್ತದೆ. ಇಷ್ಟೊಂದು ಬೋಗಿ ಅದಕ್ಕಂತ ಸಪ್ರೇಟಾಗಿ ಅಳಿ ಮಾಡ್ಕೇಸಿ ಆ ಬೋಗಿ ಇಲ್ಲಿ ಕೆಲಸ ಮಾಡೋ
ವರ್ಕರ್ಸ್ ಎಲ್ಲ ಅದರಲ್ಲಿ ಇರೋದಕ್ಕೆ ಮಾಡಿರೋದು ನೋಡಿ. ಇಲ್ಲಿ ಸೆಪ್ರೇಟ್ ಒಂದು ಬೋಗಿ ಮಾತ್ರ ನಿಲ್ಲಿಸಿ ಅದರಲ್ಲಿ ಉಳ್ಕೊಳ್ಳೋಕೆ ಜನ, ಅಂದರೆ ರೈಲ್ವೆ ಕಾಮಗಾರಿ ಇಲ್ಲೊಂದು ಮಾಡೋಕ್ಕೆ ಇರ್ತಾರಲ್ಲ, ಗಾಡಿಗಳು ಚೇಂಜ್ ಮಾಡಿರೋ ಅವರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ ಇರುತ್ತೆ. ಅಲ್ಲೊಂದು ಬೋಗಿ ತೊಗೊಂಬಂದಿಸಿ ಆ ಬೋಗಿ ಬಿಟ್ಟು ಅಲ್ಲೊಂದು ಅಳಿ ಮಾಡಿದಂಗೆ ಮಾಡಿ ಅದ್ರ ಮೇಲೆ ನಿಲ್ಸಿದ್ದಾರೆ ಪಂಚರ್. ಇಲ್ಲಿ ಕ್ಯಾಸ್ಟ್ರಲ್ ಲಾಕ್ ಅಂತೇಳಿ ಒಂದು ರೈಲ್ವೆ ಸ್ಟೇಷನ್ ಬರ್ತಾ, ಆ ರೈಲ್ವೆ ಸ್ಟೇಷನ್ ದಾಟಿಂದ ನಮಗೆ ಸಿಗ್ತಾ ಇರೋದೇ ದೂಧಸಾಗರ ಫಾಲ್ಸು. ಈಗ ಅದರಿಂದ ಅಲ್ಲಿ ಆ ಕ್ಯಾಸ್ಟ್ರಲ್ ರಾಕ್ ಅಂತೇಳಿ ಒಂದು ರೈಲ್ವೆ ಸ್ಟೇಷನ್ ಬರುತ್ತಲ್ಲ, ಅಲ್ಲಿಂದ ಒಂದು 10 ರಿಂದ 12 ಕಿಲೋಮೀಟರ್ ಹೋದರೆ ನಮಗೆ ಸಿಗೋದೆ ದೂಧಸಾಗರ ಫಾಲ್ಸ್. ಇನ್ನೊಂದು 2 ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಅಷ್ಟೇ. ಅಲ್ಲೆಲ್ಲ ಸಣ್ಣ ಸಣ್ಣ ಒಂದು ಫಾಲ್ಸ್ಗಳೆಲ್ಲ ಸಿಗ್ತಾ ಇದೆ ನಮಗೆ ನೋಡೋದಕ್ಕೆ. ಇಲ್ಲೇ ಇಷ್ಟು ಅದ್ಭುತವಾಗಿದೆ, ಇನ್ನು ನಾವು ಆ ಫಾಲ್ಸ್ ಹತ್ರ ಹೋದ್ರೆ ಇನ್ನೆಷ್ಟು ಅದ್ಭುತವಾಗಿರ್ಬೋದು ಅಲ್ಲಿನ ಪ್ರದೇಶ. ತುಂಬ ಅಂದರೆ ಅದ್ಭುತವಾಗಿದೆ. ಯಾಕಂದ್ರೆ ನೋಡಿದ್ರೆ ಸುತ್ತ ಹಚ್ಚ ಹಸಿರಿಂದ ಕೂಡಿರೋಂಥ ಒಂದು ಫಾರೆಸ್ಟ್ ಏರಿಯಾ. ಅಲ್ಲೆಲ್ಲಿ ಸಣ್ಣ ಸಣ್ಣ ಮೈದುಂಬಿ ಇರ್ತಿರೋಂಥ ಸಣ್ಣ ಸಣ್ಣ ಫಾಲ್ಸ್ಗಳು, ಮತ್ತು ಮುಂದೆ ಮೋಡದ ಆಕಾರ, ಮೋಡನೇ ನಮ್ಮ ಭೂಮಿಗೆ ಏನು ಇಳಿದು ಬಂದಿದೆ ಅಂತ ಅಲ್ಲೇನು ವ್ಯೂಸ್ ಕಾಣಿಸ್ತಾ ಇರೋದು ಅಲ್ಲೆಲ್ಲಿ. ಈಗ ಸ್ವಲ್ಪ ಹೆಂಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಅದೇ ಥರ ಸ್ವಲ್ಪ ವ್ಯೂಸ್ ಅದೇನೈತೆ ಮುಂದೆ ಕರಗ್ತಾ ಇದೆ ಮೋಡಗಳೆಲ್ಲ ಕೆಳಗಡೆ. ನೋಡಿ ಈ ಅದ್ಭುತ ಅಂತ ನೀವು ನೋಡಿ. ಇಲ್ಲೆಲ್ಲ ಬ್ರಿಡ್ಜ್ ನೋಡಿ ಯಾವ ಥರ ಕಟ್ಟಿದ್ದಾರೆ ನಿಮ್ಗೆ ಕಾಣಿಸೋದು ಬ್ರಿಡ್ಜ್ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮಾಡಬೇಕಂದ್ರೆ ತುಂಬ ಸಾಮಾನ್ಯ. ಮುಂದೆ ಒಂದು ಮತ್ತೆ ಟನಲ್ ಬರ್ತಾ ಇದೆ ನೋಡಿ. ಆ ಟನಲ್ ಹತ್ರನೇ ಒಂದು ಸಣ್ಣದು ಫಾಲ್ಸ್ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ವಾವ್ ಸೂಪರ್ ನೋಡಿ. ಅಲ್ಲೆಲ್ಲ ಮುಂದೆ ಈಗ ಕಾಣಿಸ್ತಾ ಇದೆ ಒಂದು ಮತ್ತೆ ಟನಲ್ ಸಿಗ್ತಾ ಇದೆ. ಈ ಟನಲ್ ಒಳಗಡೆ ಹೋಗ್ಬೇಕು ಇವಾಗ. ಏನು ಕಾಣಿಸಲ್ಲ ಟನಲ್ ಒಳಗಡೆ ಹೋದರೆ. ಮುಂದೆ ಟನಲ್ ದಾಟಿದ್ರೆ ಈಗ ನಮಗೆ ಫಾಲ್ಸ್ ಸಿಗೋದು ಅನ್ಕೊಂತ ಹೇಳ್ತಾ ಇದ್ದಾರೆ. ನಾನು ನೋಡಿಲ್ಲ, ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ. ನೋಡೋಣ ಟನಲ್ ಸಿಕ್ಕರೆ ಫಾಲ್ಸ್ ಸಿಗುತ್ತೆ ಅಂತೇಳಿ. ಮತ್ತೊಂದು ಟನಲ್ ಇದೆ ಫ್ರೆಂಡ್ಸ್ ಮುಂದೆ. ಟೋಟಲ್ ಇದು 5ನೇ ಟನಲ್ ನಾನು ನೋಡ್ತಿರೋ ಪ್ರಕಾರ. ನೋಡಿ ಮುಂದೆ ನಿಮಗೆ ಪ್ರಕೃತಿಯ ವಿಸ್ಮಯ. ಹೋದ್ರೆ ಈ ಟನಲ್ ಓಪನ್. ನೋಡಿ ಬೆಟ್ಟಗಳನ್ನೇ ಅದರಲ್ಲಿ ಟನಲ್ ಮಾಡಿ ಟನಲಲ್ಲಿ ಮೂವ್ ಆಗ್ತಿದ್ದು. 5ನೇ ಟನಲ್ ಫ್ರೆಂಡ್ಸ್ ನಾನು ಮೂವ್ ಆಗ್ತಾ ಇರೋದು. ಮತ್ತೊಂದು ಬಂತು ಮುಂದೆ 6ನೇದು. ಈ ಟನಲ್ ಮಾತ್ರ ಫುಲ್ ಕಬ್ಬಿಣದಿಂದಲೇ ಮಾಡಿರೋದು. ಮತ್ತೆ ಮುಂದೆ ಹೋಗ್ತಾ ಒಂದು ಬೆಟ್ಟ ಇದೆ ನೋಡಿ, ಎಲ್ಲೆಲ್ಲ ಏನೂ ಇಲ್ಲ, ಬಟ್ ಬೆಟ್ಟನಾಗಿದ್ದು ಫುಲ್ ಬೆಟ್ಟದಲ್ಲೆಲ್ಲ ಅಲ್ಲೆಲ್ಲಿ ನೀರು ಹಂಗೆ ಸೋರ್ತಾನೆ ಇದೆ ನೋಡಿ. ನೋಡಿ ಕಾಣಿಸ್ತದೆ.
ದೂರನ ಬಂದಿದ್ದೀವಿ. ಮುಂದೆ ನೋಡಿ ಈಗ ರೈಲು ರನ್ನಿಂಗ್ ಇರಲಿ ಇಳಿತಾ ಇದ್ದಾರೆ. ಇದು ತಪ್ಪು ಮಾಡ್ತಾ ಇದ್ದಾರೆ, ಇವ್ರಿಗೆ ಗೊತ್ತಾಗಲ್ಲ ಅನ್ಕೊಂತೀನಿ. ರೈಲ್ ಇನ್ನೂ ಮೂವ್ ಆಗ್ತಾನೆ ಇಳಿಯಕ್ಕೆ ಹೋಗ್ತಾರೆ. ಬಡನ್ ಬಿದ್ದು ಏನಾರ ಟ್ರೈನ್ ಒಳಗಡೆ ಆದರೆ ಯಾರು ಅದಕ್ಕೆ ಹೊಣೆ? ಸ್ವಲ್ಪ ವೇಟ್ ಮಾಡಿದ್ರೆ ನಿಲ್ಲಿಸ್ತಾರೆ, ಆವಾಗ ಇಳಿಬೋದು ಆರಾಮಾಗಿ. ನೋಡಿ ಇಲ್ಲಿ ಕಾಣಿಸ್ತದೆ ನಿಮ್ಗೆ, ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಯಾವ ಥರ ಇಳಿಬಿದ್ದಾರೆ ನೋಡಿ. ಇದು ಹುಚ್ಚಾಟ ಅಲ್ವಾ ಇದು? ನೋಡಿ ಕಾಣಿಸ್ತಾ ಇದೆಯಾ? ಇಂಥವ್ರನ್ನ ಏನು ಮಾಡ್ಬೇಕು? ನೋಡಿ ಫ್ರೆಂಡ್ಸ್, ನೋಡಿ ಕಣ್ಣೇ ಸಾಲ್ತಾ ಇಲ್ಲ ನೋಡೋದಕ್ಕೆ. ತುಂಬ ಅಂದರೆ ತುಂಬ ರಮಣೀಯವಾಗಿದೆ, ಅದ್ಭುತವಾದ ಸೌಂದರ್ಯ. ಮನ್ಸಿಗೆ ಏನೋ ಒಂಥರ ಖುಷಿ ನೋಡಿ. ಈಗ ನಿಲ್ಲಿಸ್ಬೋದಲ್ಲ, ಈಗ ಇಳಿಬೋದಲ್ಲ ಆರಾಮಾಗಿ. ನಿಂತಿತ್ತಾನೆ ಟ್ರೈನ್, ಇವಾಗ ಇಳಿಬೋದು ಈಗ ಆರಾಮಾಗಿ. ಅದು ಬಿಟ್ಟು ಹೋಗೋ ಟ್ರೈನಲ್ಲೆಲ್ಲ ಇಳಿಯಕೊಂತ ಬಿದ್ದು ಏನಾರು ಆದರೆ ಯಾರು ಹೊಣೆ? ನೋಡಿ ಈಗ ಹೆಂಗೆ ಇಳಿದ್ಬಿಡ್ತಾರೆ. ಟ್ರೈನ್ ನಿಂತಿದೆ ಫ್ರೆಂಡ್ಸ್. ಇವಾಗ ಪ್ರೆಸೆಂಟಾಗಿ ಇನ್ನೂ ದೂಧಸಾಗರ ಹತ್ರನೇ ಇದೆ, ಹೋಗಿಲ್ಲ ದೂಧಸಾಗರಕ್ಕೆ. ಬಟ್ ಇಲ್ಲಿ ಮೋಸ್ಟ್ಲಿ ಅಪೋಸಿಟ್ ಏನು ಇನ್ನೊಂದು ಟ್ರೈನ್ ಏನೋ ಬರ್ತಾ ಇದೆಯೋ ಅಥವಾ ಏನಾಗುತ್ತೋ, ನಿಂತಿದೆ ನೋಡಿ. ಇನ್ನೊಂದು ಹಳಿ ಬೇರೆ ಇದೆಯಲ್ಲ ಪಕ್ಕದಲ್ಲಿ, ಸೌಂಡ್ ಏನೋ ಕೇಳಿಸ್ತಿದೆ ಫ್ರೆಂಡ್ಸ್. ಮೋಸ್ಟ್ಲಿ ಬರ್ತಾ ಇರಬೇಕು, ಟ್ರೈನ್ ಸ್ಟಾಪ್ ಆಗಿದೆ ಇಲ್ಲಿ. ವೆಲ್ಕಮ್ ಟು ದೂಧಸಾಗರ ರೈಲ್ವೆ ಸ್ಟೇಷನ್. ನೋಡಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ ಮುಂದೆ ಕಾಣಿಸ್ತಾ ಇರೋದು, ಈಗ ಏನು ಇಲ್ಲಿ ನಾವು ದೂಧಸಾಗರನ ಇರೋದು ಇವಾಗ ಆಲ್ರೆಡಿ. ಬಟ್ ಟ್ರೈನ್ ಇನ್ನು ಈಗೇನು ಇಲ್ಲೆಲ್ಲ ಇಳಿತದೆ. ಈಗ ನಾನು ನಿಂತ್ಕೊಂಡಿದ್ದಲ್ಲ ಇಷ್ಟೊತ್ತು, ಇದು ದೂಧಸಾಗರ ರೈಲ್ವೆ ಸ್ಟೇಷನ್ ಜಸ್ಟ್ ಈಗ ಮೂವ್ ಆಗ್ತಾ ಇದೆ. ನಾನು ವಿಡಿಯೋ ಆಫ್ ಮಾಡಿದ್ದೆ, ಯಾಕಂದ್ರೆ ಖಾಲಿ ಒಂದು 20 ಮಿನಿಟಲ್ಲಿ ಟ್ರೈನ್ ವೆಯ್ಟ್ ಮಾಡಿತ್ತು, ಅದಕ್ಕೋಸ್ಕರ ಇವಾಗ ಮುಂದೆ ಹೋಗ್ತಾ ಇರೋದು. ಮುಂದೆ ಈಗ ಇನ್ನೊಂದು ಜಸ್ಟ್ ಒಂದು 200 ಮೀಟರ್ ಅಥವಾ ಅರ್ಧ ಕಿಲೋಮೀಟರ್ ಹೋದ್ರೆ ನಮ್ಗೆ ದೂಧಸಾಗರ ಪಾಲ್ಸ್. ಇವಾಗ ನಾವು ಅಲ್ಲಿ ಮುಂದೆ ಪಾಸ್ ಆಗಿರೋದು ದೂಧಸಾಗರ ರೈಲ್ವೆ ಸ್ಟೇಷನ್. ಅಲ್ಲಿ ಯಾವುದು ಟ್ರೈನ್ ಸ್ಟಾಪ್ ಇಲ್ಲ, ಬಟ್ ಬಂದಿರೋ ಸುಮ್ಮನೆ ಅಲ್ಲಿ ಆಪೋಸಿಟ್ ಒಂದು ಗೂಡ್ಸ್ ಟ್ರೈನ್ ಬಂದಂತ ಸ್ಟಾಪ್ ಕೊಟ್ಟಂಗೆ ಅಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಪೊಲೀಸರು ಅಲವಿಲ್ಲ ಇಲ್ಲಿ ಬಂದು ಇದು ಮಾಡೋದಕ್ಕೆ, ಅಂದರೆ ದೂಧಸಾಗರ ಹತ್ರ ಯಾರು ಇಳಿಯೋದಕ್ಕೆ. ಇಲ್ಲಿ ಮೂವಿಂಗ್ ಇದೆ. ಮತ್ತೊಂದು ಟನಲ್ ಬರುತ್ತೆ ಫ್ರೆಂಡ್ಸ್ ಮುಂದೆ, ಇಲ್ಲಿ ದೂಧಸಾಗರ ಟನಲ್. ಈ ಟನಲ್ ದಾಟಿದ ನಮ್ಗೆ ಸಿಗದೆ ದೂಧಸಾಗರ ವಾಟರ್ ಫಾಲ್ಸ್. ನೋಡಿ ಇದು ದೂಧಸಾಗರ. ಮುಂದೆ ಬರ್ತೀನಪ್ಪ ಟನಲ್. ಈಗ ಅದೆಲ್ಲ ಕಾಡಲ್ಲೇ ದೇವಸ್ಥಾನ ಇದೆ ನೋಡಿ, ಕಾಣಿಸ್ತದೆ. ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀವಿ ಇವಾಗ ನೋಡಿ. ವಾವ್, ಮನೆ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಅಲ್ಲೇನು ಕಾಣಿಸ್ತದೆ ಅಲ್ಲಿ ನಿಮ್ಗೆ ದೂಧಸಾಗರ. ವೆಲ್ಕಮ್ ಟು ದೂಧಸಾಗರ್. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರದ ದೂಧಸಾಗರನ. ಟ್ರೈನ್ ಸ್ವಲ್ಪ ಸ್ಪೀಡೇ ಇತ್ತು, ಸ್ಲೋ ಇರಲಿಲ್ಲ. ಸ್ಲೋ ಇದ್ದಪ್ಪ ಅಂದರೆ ನಾನು ತಗೋಬೋದಾಯಿತು. ಫ್ರೆಂಡ್ಸ್ ನೋಡಿ ಹೆಂಗಿದೆ ಅಂತ. ಎಷ್ಟು ದೂಧಸಾಗರ ದಾಟಿದ್ವಿ ಇವಾಗ. ನೋಡಿ ಇಲ್ಲಂದ್ರೆ ಮಿನಿ ಕಾಣಿಸ್ತಾ ಇರೋದು, ಕಾಣಿಸ್ತದೆ ನಿಮ್ಗೆ.
ಅಲ್ಲೆಲ್ಲ ತುಂಬ ಚಿಕ್ಕ ತುಂಬ ಇದಾವೆ ಫ್ರೆಂಡ್ಸ್ ಇಲ್ಲೆಲ್ಲ ಮುಂದೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತದೆ ನಿಮ್ಗೆ, ಇಲ್ಲಿ ಯಾವ ಥರದಿಂದ ಕಾಣಿಸ್ತದೆ ಇನ್ನೊಂದ್ಸಲ ಕಾಣಿಸುತ್ತೆ. ಇಷ್ಟೊತ್ತು ಫ್ರೆಂಡ್ಸ್ ಇದಕ್ಕೋಸ್ಕರ ಕಾದಿದ್ವಿ. ಇನ್ನೊಂದ್ಸಲ ಕಾಣಿಸ್ತಾ ಜಸ್ಟ್ ಇವಾಗ ಅದಾದ್ರೂ ಭಾಳ ವಿಡಿಯೋ ಸಿಗಲಿಲ್ಲ ನಮ್ಗೆ. ಜಸ್ಟ್ ಒಂದು 5-10 ಸೆಕೆಂಡ್ ನಮ್ಗೆ ವಿಡಿಯೋ ಸಿಕ್ಕಿರೋದು. ಅಷ್ಟೊತ್ತು ಟ್ರೈ ಮಾಡಿದ್ರೆ ಫೈನಲ್ ಆಗಿ ಫ್ರೆಂಡ್ಸ್ ನೋಡಿ ಮತ್ತೆ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ನೋಡಿ ಈ ಕಡೆ ಹೆಂಗಿದೆ ಅಂತೇಳಿ. ಬಟ್ ಇಲ್ಲಿ ಯಾವ ವಾಟರ್ ಫಾಲ್ಸು ನನಗೆ ಐಡಿಯಾ ಇಲ್ಲ. ಮುಂದೆ ಯಾವ ಸಿಕ್ಕರಪ್ಪ ಅಂದರೆ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರೆಸೆಂಟಾಗಿ ನಾವು ಇವಾಗ ಮಂಡ್ಗಾವ್ ಇನ್ನೊಂದು 1 ಅವರ್ ಜರ್ನಿ ಇಲ್ಲಿಂದ. ಫ್ರೆಂಡ್ಸ್ ನೀವು ದೂಧಸಾಗರ ಫಾಲ್ಸ್ ಬರಬೇಕಂದ್ರೆ ಕರ್ನಾಟಕದವರಾಗಿದ್ರಪ್ಪ ಅಂದರೆ ನೀವು ಬೆಳಗಾವಿವರೆಗೂ ಬಸ್ಸಲ್ಲಿ ಬಂದು ಬೆಳಗಾವಿಂದ ಲೋಂಡಾ ಬರ್ಬೋದು. ಲೋಂಡಲ್ಲಿ ಟ್ರೈನಿಗೂ ಬೇಕಾದ್ರೆ ಬರ್ಬೋದು, ಬಸ್ಸಿಗೂ ಬರ್ಬೋದು. ನೀವು ಸಂಡೇ ದಿನ, ಸ್ಪೆಷಲಿ ಸಂಡೇ ದಿನ ಮಾತ್ರ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಪುಣೆ ಟು ಎರ್ನಾಕುಲಂ ಅಂತೇಳಿ. ಆ ಟ್ರೈನಲ್ಲಿ ನಿಮ್ಗೆ ಬೆಳಿಗ್ಗೆ 8:00 ಲೋಂಡಾ ಜಂಕ್ಷನ್ ಪಾಸ್ ಆಗುತ್ತೆ ಗಾಡಿ. ಅದು ನೀವು ಅಲ್ಲಿ ಬರ್ಬೋದು. 1 ಅವರ್ ವೇಟಿಂಗ್ ಇರುತ್ತೆ. ಅಂದರೆ 7:00 ಬಂದು ಗಾಡಿ ಬಂದ್ಬಿಟ್ಟು 8:30 ಅಲ್ಲಿ ವೇಟಿಂಗ್ ಇರುತ್ತೆ. ನೀವು ಅವಾಗ ಈ ಗಾಡಿನ ಕ್ಯಾಚ್ ಮಾಡ್ಬೋದು. ಈ ಗಾಡಿನ ಬಂದರೆ ನೀವು ಸುಮಾರು ಅಲ್ಲಿಂದ ಒಂದು 2 ಅವರ್ ಜರ್ನಿ ಮಾಡಿದ್ರೆ ನಿಮ್ಗೆ ದೂಧಸಾಗರ್ ಫಾಲ್ಸ್ ಸಿಗುತ್ತೆ. ಅದಾಗಿ ನಾವು ಬೇರೆ ಟೈಮಲ್ಲಿ ಬರಬೇಕು ಅಂತಂದ್ರಪ್ಪ ಅಂದರೆ ನೀವು 11:00 ಒಂದು ಟ್ರೈನ್ ಇದೆ ಬೇರೆ ಟೈಮಲ್ಲಿ. ಅಂದರೆ ಈ ಟ್ರೈನ್ ಸ್ಪೆಷಲ್ ಟ್ರೈನ್ ಬಿಟ್ಟರೆ 11:00 ಎವ್ರಿ 11:00 ಟ್ರೈನ್ ಇದೆ. ಅದು ಬಂದ್ಬಿಟ್ಟು ಮಧ್ಯಾಹ್ನ 2:00 ನಿಮ್ಗೆ ಅಲ್ಲಿ ದೂಧಸಾಗರ್ ರೀಚ್ ಆಗುತ್ತೆ. ಆ ಟ್ರೈನಲ್ಲೂ ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಟ್ರೆಕ್ಕಿಂಗಲ್ಲಿ ಹೋಗ್ಬೇಕು ಅಂತಂದ್ರಪ್ಪ ಅಂದರೆ ಕ್ಯಾಸ್ಟ್ರಾಲ್ವರೆಗೂ ಒಂದು ಕ್ಯಾಸ್ಟ್ರಾಲ್ ಅಂತೇಳಿ ಒಂದು ನಿಮ್ಗೆ ಸ್ಟಾಪ್ ಸಿಗುತ್ತೆ. ಅಂದರೆ ಒಂದು ರೈಲ್ವೆ ನಿಲ್ದಾಣ ಸಿಗುತ್ತೆ ಕ್ಯಾಸ್ಟ್ರಾಲ್ ಅಂತೇಳಿ. ಅಲ್ಲಿಗೆ ಬಂದು ಅಲ್ಲಿಂದ ನೀವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಕನಿಷ್ಠ ಅಂದರೆ ಒಂದು 10 ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅನ್ಕೊಂತೀನಿ, ಹೆಚ್ಚು ಕಡಿಮೆ. ಅಲ್ಲಿಂದ ನೀವು ವಾಕ್ ಬಂದರೆ ನಿಮಗೆ ದೂಧಸಾಗರ ಫಾಲ್ಸ್ ಸಿಗುತ್ತೆ ಫ್ರೆಂಡ್ಸ್. ಬಟ್ ಇವಾಗ ಅಲ್ಲಿ ಪೊಲೀಸರು ಇದ್ದಾರೆ, ಅಲ್ಲೆಲ್ಲ ನಡ್ಕೊಂಡು ಬಂದು ಟ್ರೆಕ್ಕಿಂಗ್ ಬರೋರಿಗೆಲ್ಲ ಅವಕಾಶ ಇಲ್ಲ. ಅಲ್ಲೆಲ್ಲ ಗೋವಾ ಸರ್ಕಾರ ಅದು ನಿಷೇಧ ಮಾಡಿದೆ. ಹಾಗಂತ ನೀವು ಎಷ್ಟೊತ್ತಿದ್ರು ಟ್ರೈನಲ್ಲೇ ಹೋಗಬೇಕು. ಅಷ್ಟು ನೀವು ಧೈರ್ಯ ಮಾಡಿ ಹೋಗಂಗಿತ್ತಪ್ಪ ಅಂದರೆ ನೀವು ಅಲ್ಲಿಂದ ಬೇಕಾದ್ರೆ ಟ್ರೆಕ್ಕಿಂಗ್ ಹೋಗ್ಬೋದು ನೋಡಿ.